ನೋಡ್ರಿ ರಕ್ಷಿತಾ ಮೇಡಮ್, ನಾಷ್ಟಾ ಮಾಡಿ ನೀನ್ ನೋವ್ದಾಗ ಪಾಲ್ದಾರ ಹಾಕಿನಿ ಅಂತ ಹೇಳಿನಿ. ಇವನ್ ಸಾಲದಾಗ ಏನಾರ ಪಾಲ್ಗಾರ ಹಾಕ್ತೀನಿ ಅಂತ ಹೇಳಿನಿ. ಪ್ರಿಯದರ್ಶಿನಿ ಹಿರಿಯೂರು ಅಂತ ಹೇಳಿ ನಮ್ಮ ಧರ್ಮ ಪತ್ನಿ, ಕುಟುಂಬ ಇಬ್ರು ಕಾಮಿಡಿ ಪಾತ್ರಗಳನ್ನ ಜೊತೆಗಿಂದ ಇಲ್ಲೇ ಲವ್ ಮ್ಯಾರೇಜ್ ಇಲ್ಲೇ ಆಯ್ತು. 18-19 ವರ್ಷ ಆಯ್ತು ನಮ್ಮ ಇಬ್ಬರು ಮದುವೆ ಆಗಿ. ಬರೇ ಕಣ್ಣಾಗಿಂದ ಕಿವಿಯಾಗಿಂದ ತೆಗಿಲಿ ಮುಂದಿನ ಜಾಗಕ್ಕೆ 3 ರೂಪಾಯಿ, ಹಿಂದಿನ ಜಾಗಕ್ಕೆ 6 ರೂಪಾಯಿ. ನನ್ನ ಹೆಸರು ದಾವಲ್ ತಾಳಿಕೋಟೆ ಅಂತ, ರಾಜು ತಾಳಿಕೋಟೆ ಅವರ ದ್ವಿತೀಯ ಸುಪುತ್ರ. ಈಗ ನಾ ದುಡಿಯಕ್ಕೆ ಬಂದು ಫೀಲ್ಡಿಗೆ 25 ವರ್ಷ ಆಯ್ತು. ನಮ್ಮ ತಂದೆ ರಾಜು ತಾಳಿಕೋಟೆ ಹೋಗಿದ್ದಾರೆ. ನಮ್ಮ ತಮ್ಮಗಳು ಒಳ್ಳೇದಾಗಬೇಕಷ್ಟೇ. ನಿಮ್ಮವ್ರು ಅವ್ರು ಬರ್ತೀರಿ ಹೊಡಿತೀರಿ ಏನಂತ ತಿಳ್ಕೊಂಡಿದೆ. ಆ ಹುಡುಗಿನ ಕಸದ ಬುಟ್ಟಿ ಮಾಡ್ರಿ ಹೆಣ್ಮಕ್ಳ್ರಿ. ಖಾಸಗತೇಶ್ವರ ನಾಟ್ಯ ಸಂಘ ತಾಳಿಕೋಟೆ ಅನ್ನುವಂಥ ನಮ್ಮ ಬ್ರದರ ಒಂದು ಸಂಸ್ಥೆಗೆ ಈಗ ಹಾಸ್ಯ ಕಲಾವಿದೆಯಾಗಿ ಮಗಳು, ಅವಳು ಕೂಡ ಏನಂತಂದರೆ ರಾಜು ತಾಳಿಕೋಟೆ ಅವರಿಗೆ ಅಪ್ಪ ಅನ್ಕೊಂತ ಬಂದಳು. ಅಷ್ಟೇ ಅಪಾರವಾದ ಪ್ರೀತಿ ಇಟ್ಟಿದ್ಲು. ಬಟ್ ಇವತ್ತು ಕಳ್ಕೊಂಡಿವಿ ಅಂತ ಅನ್ನೋದಕ್ಕಿಂತಲೂ ರಂಗಭೂಮಿನೇ ಒಂದು ಅಪಾರವಾದ ಒಂದು ರಂಗಭೂಮಿಯ ರತ್ನವನ್ನು ಕಳ್ಕೊಂಡಿದೆ ಅಂತ ಹೇಳ್ಬೋದು. ಇವರ ಅಖಂಡವಾದ ಆಶೀರ್ವಾದನ ನನಗೆ 2 ಹೊತ್ತಿನ ರೊಟ್ಟಿ. ಮಂಜುಳಾ ಮುದೋಳ್ ಅಂತ, ನಾನು ರಂಗಭೂಮಿ ಚಿಕ್ಕ ಕಲಾವಿದೆ. ನನ್ನ ಗಂಡನು ಕಲಾವಿದರು, ನಮ್ಮ ಅಕ್ಕ ತಮ್ಮಂದಿರೆಲ್ಲ ಕಲಾವಿದರು, ಅಪ್ಪ ಅಮ್ಮ ಕಲಾವಿದರು, ಎಲ್ಲ ಫ್ಯಾಮಿಲಿನೇ ಕಲಾವಿದ್ರದ್ದು. ಅತ್ತಿ ಮಾವ ಎಲ್ಲ ಕಲಾವಿದರು ಫ್ಯಾಮಿಲಿ. ಹಾಂ, ವಿದ್ಯಾಭ್ಯಾಸ ಏನೂ ಆಗ್ಲಿಲ್ಲ, ಸಾಲಿನೇ ಕಲೀಲಿಲ್ಲ ನಾವು. ಇಲ್ಲ, ಹೋಗ್ಲಿಲ್ಲ. ತಿರುಗೂ ನೋಡಿಲ್ಲ. 1ನೇ ಕ್ಲಾಸ್ಗೆ ಹೋಗಿಲ್ಲ. ಇಲ್ಲ. ಅಯ್ಯೋ, ಅದು ಅಪ್ಪ ಅಮ್ಮನ ಪರಿಸ್ಥಿತಿ. ಈಗೆಲ್ಲ ವ್ಯವಸ್ಥೆ ಚೆನ್ನಾಗಿದೆ ದೇವರ ಆಶೀರ್ವಾದದಿಂದ. ಅವಾಗ ಏನು ಕಲಾವಿದ್ರಿಗೆ ಏನು ವ್ಯವಸ್ಥೆ ಇದ್ದಿದ್ದಿಲ್ಲ. ಇಲ್ಲೇ ಥಿಯೇಟ್ರಲ್ಲಿ ಇವ್ರ ಕಂಪ್ನಿಯಾಗೆ ನಾನು ಚಿಕ್ಕ ವಯಸ್ಸಿನಲ್ಲೆಲ್ಲ ಇದ್ದಿದ್ದು. ನಮ್ಮ ಕಾಕರು ಇವರು, ಸ್ವಂತ ಕಾಕನ್ಗಿಂತ ಹೆಚ್ಚು ಇವ್ರ ಕಂಪ್ನಿಯಾಗೆ ನಾವೆಲ್ಲ ಬಾಲ್ಯ ಕಳೆದಿದ್ದು. ಇವ್ರ ಜೊತೆನೇ ಲಾರಿ ಒಳಗೆ ಹೋಗ್ತಿದ್ವಿ ಮುಂದಿನ ಕ್ಯಾಂಪಿಗೆ. ಅಲ್ಲಿ ಹೋಗಿ ಎಲ್ಲೋ ಮಕ್ಕೋತಿದ್ವಿ. ಇವ್ರು ಥಿಯೇಟ್ರ್ ಹಾಕೋತಾನ, ಥಿಯೇಟ್ರ್ ಹಾಕಿಂದ ನಾಟಕ ಚಾಲುವಾಗಿಂದನೇ ಪಗಾರ ನಮ್ಮಪ್ಪ ನಮ್ಮಮ್ಮಗೆ. ಅದೇ ಕಷ್ಟ ಅನ್ಭವಿಸ್ಬಂತು. ಈಗೆಲ್ಲ ದೇವ್ರ ದಯದಿಂದ ನಾವು ಮನೆ, ಮಕ್ಕಳ ಶಿಕ್ಷಣ ಎಲ್ಲ ಚೆನ್ನಾಗಿ ನಡ್ತಾ ಇದೆ. ಎಷ್ಟನೇ ವರ್ಷದ ಆಕ್ಟಿಂಗ್ ಕರಿಯರ್ ಇತ್ತು? ನಾನು ಸಣ್ಣ ಬಾಲ್ಯ ಕಲಾವಿದೆ ಸರ್. ನನ್ನ ನೆನಪಿಲ್ಲ. ನಾನು ಡ್ಯಾನ್ಸ್ ಮಾಡೋದೇ ನೆನಪಿಲ್ಲ ನನಗೆ. ನಾ ದುಡಿಯಕ್ಕೆ ಬಂದು ಫೀಲ್ಡಿಗೆ 25 ವರ್ಷ ಆಯಿತು. ಡ್ಯಾನ್ಸರ್ ಇದ್ದೆ. ಈಗ ಒಂದು 10-12 ವರ್ಷ ಆಯಿತು ಪಾತ್ರ ಮಾಡಕತ್ತು. ಇವರಿಬ್ಬರು ನನ್ನ ತಮ್ಮಗಳು. ಓಹೋ, ಮೊದ್ಲಿಂದನೂ ನಾವೆಲ್ಲ ಒಂದೇ ಫ್ಯಾಮಿಲಿ ಬಂದ್ಬಿಟ್ಟಿವಿ. ಎಲ್ಲ ದೇವ್ರ ದಯದಿಂದ ಚೆನ್ನಾಗೈತಿ. ಬನಶಂಕರಿಗೆ ಬಂದೀವಿ. ಏನೂ ಇಲ್ಲ, ನಮ್ಮ ತಂದೆ ರಾಜು ತಾಳಿಕೋಟೆ ಹೋಗಿದ್ದಾರೆ. ನಮ್ಮ ತಮ್ಮಗಳು ಒಳ್ಳೇದಾಗಬೇಕಷ್ಟೇ. ವೆರಿ ನೈಸ್. ಆದ್ರೆ ನಿಮಗೆ ಶಾಲೆಗೆ ಹೋಗಿಲ್ವಲ್ಲ, ಡೈಲಾಗ್ ಹೇಗೆ ಕಲಿತೀರಿ? ಕಲಿತೀನಿ ಸರ್. ಇದು ಪೇಪರ್ ನೋಡೋದು, ಬೋರ್ಡ್ ನೋಡಿ ಓದೋದು ಅಭ್ಯಾಸ ಇತ್ತು ನನಗೆ. ಸಣ್ಣಗಿದೆ ಕೂಡಿಸಿ ಓದೋದು. ಅದರಿಂದ ನಾನು ಈಗ ಬುಕ್ಗಳು ಓದ್ತೀನಿ, ಅಮೆಚೂರ್ ಮಾಡ್ತೀನಿ. ದಿನ ಒಂದು ನಾಟಕ ಅಮೆಚೂರ್ ಮಾಡ್ತೀನಿ. ಈ ಹಳ್ಳಿ ನಾಟಕಗಳಂತಾರಲ್ಲ ಹಂಗೆ ದಿನ ನಾಟಕಗಳಾಗ್ತಾವ. ಹೋಗ್ತೀನಿ. ಯೂಟ್ಯೂಬಿಂದ ದೊಡ್ಡ ಹೆಸರು ಬಂತು ನನಗೆ, ನನ್ನ ಗಂಡನಿಗೆ. ಅಂದರೆ ಯೂಟ್ಯೂಬಲ್ಲಿ ಹೋಗ್ತೀವಿ, ನಾನು ನನ್ನ ಗಂಡ ಶಾರ್ಟ್ ರೀಲ್ಸ್ ಮಾಡ್ತೀವಿ. ಅವ್ರಿಗೆ ಮುದೋಳ್ ಕಟ್ಟಪ್ಪ ಅಂತ ದೊಡ್ಡ ಹೆಸರು. ನಮ್ಮ ತಮ್ಮ ಬಂದನ್ ಬರ್ರಿ. ಯಾರು ಬಂದ ರೋಡ್ ಬರೀ? ಯಾರು ಮತ್ತೆ ನಿಮ್ಮ ತಮ್ಮ ಬಂದ? ನಿಮ್ಮ ತಮ್ಮ ಎಲ್ಲ ಇವರು ನಮ್ಮ ಹಸ್ಬೆಂಡ್ ನಟರಾಜ್ ಮುದೋಳ್ ಅಂತ. ಓಕೆ, ಮುದೋಳ್ ಕಟ್ಟಪ್ಪ ಅಂತ ಫೇಮಸ್ ಆಗ್ಬಿಟ್ಟಾರೆ ಈಗ. ಬಾಹುಬಲಿ ಕಟ್ಟಪ್ಪ ತರ ಹಂಗೆ ಸರ್. ನಮ್ಗಿಬ್ಬರು ಮಕ್ಕಳು, ಹೆಣ್ಮಕ್ಳಿದ್ದಾರೆ. ಏನು ದೇವ್ರ ದಯದಿಂದ ಗಂಡ ಹೆಂಡತಿ ಮಕ್ಕಳು ಸಂಸಾರ. ಹೌದು, ಮುದೋಳು. ಈಗೂ ಮುದೋಳೆ ನಮ್ದು. ರನ್ನ ಮುದೋಳು. ವೆರಿ ನೈಸ್. ಬಟ್ ನಿಮ್ಮ ಮಕ್ಕಳು ಕಲಾವಿದರಾಗ್ತಾರ ಅಥವಾ ಇಲ್ಲ ಸರ್? ಎಜುಕೇಶನ್ ಮಾಡಿಸ್ತಾ ಇದ್ದೆ. ಶಾಲೆಗೆ ಹೋಗ್ತಾ ಇದ್ದಾರೆ. 9ನೇ ಕ್ಲಾಸು 7ನೇ ಕ್ಲಾಸು. ಅವ್ರಿಗೇನು ಇಂಟ್ರೆಸ್ಟ್ ಇಲ್ಲ ಇದಕ್ಕೆ. ಅಲ್ಲ, ನಾವೇನು ಹಣೆ ಬರ್ದಿಲ್ಲ. ನಾವು ಪಟ್ಟು ಕಷ್ಟ ಮಕ್ಳು ಪಡಬಾರ್ದು ಅಂತ ಶಾಲೆ ಕಲ್ಸಾಕತ್ತೀವಿ. ಅವ್ರ ಹಣೆ ಬರ ಏನೋ ಮುಂದೇನಾಗುತ್ತೋ ಗೊತ್ತಿಲ್ಲ. ಜಾತ್ರೆ ಎಷ್ಟನೇ ವರ್ಷದ ಜಾತ್ರೆ? ನಾನು ಬರಕತ್ತು 25 ವರ್ಷ ಆಯ್ತು ಸರ್. ನಾನು ಬರಕತ್ತು. ಇದು ಬನಶಂಕರಿ ಜಾತ್ರೆ? ಬನಶಂಕರಿ ಜಾತ್ರೆಗೆ 25 ವರ್ಷ ಆಯ್ತು. ತಾಳಿಕೋಟಿ ಕಂಪ್ನಿಗೆ ಬರಕತ್ತು ಒಂದು 12-13 ವರ್ಷ ಆಯ್ತು. ನಾನು ಅವಾಗ ಡ್ಯಾನ್ಸ್ ಮಾಡೋ ಮುಂದೆ ಬರ್ತಿದ್ದೆ. ಈಗ ಪಾತ್ರ ಮಾಡಕತ್ತು ಒಂದು 2-3 ವರ್ಷ ಆಯ್ತು ನಾನು ಬರಕತ್ತು. ಈ ವರ್ಷ ಮಾತ್ರ ಜನ ಕೈ ಹಿಡ್ದಾರ ನಮ್ಮನ್ನ. ಎಲ್ಲ ಕಲಾವಿದರು, ಸಣ್ಣ ಕಲಾವಿದರು ಕೂಡಿ ಏನೋ ಕಂಪ್ನಿ ಮಾಡೀವಿ. ಅಪ್ಪ ಸತ್ ನಂತರ ತಮ್ಮಗಳೆಲ್ಲ ನಡ್ಸ್ಕೊಂಡು ಹೊಂಟಾರ. ನಾವು ಸ್ವಲ್ಪ ಎಷ್ಟು ನಮ್ಮ ಕೈಲಿ ಎಷ್ಟಾಗತ್ತೆ ಅಷ್ಟು ಮಾಡೋಣ ಅಂತ ಬಂದೀವಿ. ಜನ ಕೈ ಹಿಡೀಲಿ.
ನಮ್ಮ ತಮ್ಮಂದಿರು ಚಲೋ ಆಗ್ಲಿ ಸಾಕಷ್ಟೇ. ಕಟ್ಟಪ್ಪವ್ರ ಮಾತಾಡ್ಸ್ಲಾ? ಏನ್ ಮಾತಾಡ್ಸ್? ಕಟ್ಟಪ್ಪವ್ರ ಮಾತಾಡ್ಸ್ಲಾ? ಕಟ್ಟಪ್ಪವ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಒಂದೊಂದು ಡೈಲಾಗ್ ಹೇಳಿ. ಯಾವ್ದು? ಈ ನಾಟಕದ ಡೈಲಾಗ್ ಈಗ ಹೇಳಿದ್ನಲ್ಲ ಸರ್. ಈಗ ಇನ್ನೊಂದು ಅದೇ ಹೇಳಿದ್ರಿ. ಹೇಳ್ರಿ. ಮನುಷ್ಯ ಜೀವನದಲ್ಲಿ ನೆಮ್ಮದಿಯಿಂದ ಸುಖದಿಂದ ಕಾಲ ಕಳೆಯಬೇಕಾದ್ರೆ ನಿಯತ್ತಿರಬೇಕು. ಆ ನಿಯತ್ತಿದ್ದ ಕಾರಣಕ್ಕಾಗಿ ನನಗೆ ಈ ಸಿರಿ ಸಂಪತ್ತು ಎಲ್ಲ ಸಿಕ್ಕಿದ್ದು. ಒಳ್ಳೆದಾಗಲಿ. ಥ್ಯಾಂಕ್ ಯು ಸರ್. ಅವಾಗ ನಿಮ್ದು ಖಾನಾವಳಿ ಹೋಗಿ ಸಾಂಗ್ಲಿ ಲಾಡ್ಜ್ ಆ್ಯಂಡ್ ಬೋರ್ಡಿಂಗ್ ಆಕತ್ ನೋಡ್ರಿ. ಹೇಗಿದ್ರಿ ಸರ್ ಚೆನ್ನಾಗಿದ್ದೀನಿ ಸರ್. ಬರೇ ಕಣ್ಣಾಗಿಂದ ಕಿವಿಯಾಗಿಂದ ತೆಗಿಲಿ ಮುಂದಿನ ಜಾಗಕ್ಕೆ 3 ರೂಪಾಯಿ, ಹಿಂದಿನ ಜಾಗಕ್ಕೆ 6 ರೂಪಾಯಿ, ಒಂದು ಜಾಗಕ್ಕೆ 1 ರೂಪಾಯಿ, 2 ಜಾಗಕ್ಕೆ 2 ರೂಪಾಯಿ. ಬರೇ ಡಾಕ್ಟರ್ ಕೈಲಿ ತೆಗಿಯೋಕ್ಕಾಗ್ಲಾರ್ದು ನಾವು ತೆಗಿತೀವಿ. ಬರೇ ಶಟಪ್. ನಮ್ಮ ಕೈಲಿ ನ್ಯಾಯಕ್ಕಾಗ್ಲಾರ್ದು ನೀ ಏನು ತೆಗಿತೀಪ್ಪ? ಇವು ಡಬಲ್ ಶಟಪ್. ಅದನ್ನು ಕೇಳಕ್ಕೆ ನೀ ಯಾರಪ್ಪ? ಐ ಆಮ್ ಎ ಡಾಕ್ಟರ್. ಡಾಕ್ಟ್ರ. ನನ್ನ ಹೆಸರು ದಾವಲ್ ತಾಳಿಕೋಟೆ ಅಂತ. ರಾಜು ತಾಳಿಕೋಟೆ ಅವರ ದ್ವಿತೀಯ ಸುಪುತ್ರ. ಸುಮಾರು 25 ವರ್ಷದಿಂದ ಈ ಜಾತ್ರೆಗೆ ಬರ್ತಾಯಿದ್ದೀನಿ. ಬಾದಾಮಿ ಬನಶಂಕರಿ ಜಾತ್ರೆಯಲ್ಲಿ ಯಶಸ್ವಿಯಾಗಿ 1/1/2026ರಿಂದ ಶ್ರೀ ದಿವಂಗತ ಕೃಷ್ಣಮೂರ್ತಿ ಶಾಸ್ತ್ರಿ ಶಲವಡಿ ವಿರಚಿತ ಯಾರನ್ನ ನಂಬೋದು ಯಾರನ್ನ ಬಿಡೋದು, ಅರ್ಥಾತ್ ಗಂಗಿ ನೀ ಜಗ್ಗಬೇಡ ಲುಂಗಿ ಅನ್ನೋ ನಾಟಕವನ್ನು ಪ್ರದರ್ಶನ ಮಾಡೋಕ್ಕೆ ಬಂದಿದ್ವಿ. ಪ್ರತಿ ದಿವಸ 4 ಆಟ ಇರುತ್ತೆ. ಮಧ್ಯಾಹ್ನ 3 ಗಂಟೆಗೆ, ಸಾಯಂಕಾಲ 6 ಗಂಟೆಗೆ, ರಾತ್ರಿ 9 ಗಂಟೆಗೆ, ಮಧ್ಯರಾತ್ರಿ 12 ಗಂಟೆಗೆ. ದಿನಾಲೂ 4 ಶೋ ಇರುತ್ತೆ. ದಯವಿಟ್ಟು ಕಲಾ ಮಾಧ್ಯಮದ ಒಂದು ಈ ಚಾನಲ್ ಮುಖಾಂತರ ಕೇಳ್ಕೊಳ್ಳೋದೇನೆಂದರೆ, ಕರ್ನಾಟಕದಾದ್ಯಂತ ಹಬ್ಬಿರುವಂಥ ಈ ಚಾನಲ್ಲು ಕರ್ನಾಟಕದಾದ್ಯಂತ ಹೆಸರು ಮಾಡಿರುವಂಥ ಕಲಾವಿದರ ಬಗ್ಗೆ ಹುಡುಕಾಡಿ ಅವ್ರು ಇದ್ದಲ್ಲೇ ಹೋಗಿ ತಾವೆಲ್ಲ ಚಾನಲ್ ಮುಖಾಂತರ ಅವ್ರನ್ನ ಪ್ರೋತ್ಸಾಹ ನೀಡ್ತೀರ. ಅದೇ ರೀತಿ ಇಲ್ಲಿ ಕೂಡ 10 ನಾಟಕ ಕಂಪ್ನಿಗಳು ಬಂದಿವೆ. 10 ನಾಟಕ ಕಂಪ್ನಿಗಳಿಗೆ ತಮ್ಮ ಬೆಂಬಲ, ತಮ್ಮ ಸಹಾಯ ಸಹಕಾರ ಇಲ್ಲ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೋಡೋಕ್ಕೆ ವಾಯ್ಸ್ ಎಲ್ಲ ನೋಡೋಕ್ಕಂತೂ ಡಿಟೋ ಅವ್ರ ತಂದೆಯವ್ರ ಥರನೇ ವಾಯ್ಸು ಹಂಗೆ ಇದೆ. ಹೊರದೇ ಬಳಿವಳಿ ಸರ್. ಬಹುಶಃ ನಿಮ್ಮ ತಂದೆಯವ್ರ ಪ್ರೀತಿಯ ಮಗ ನೀವು. ಹೌದು. ಕೊನೆ ಮಗ? ಇಲ್ಲ, ನನಗಿಂತ ದೊಡ್ಡವರು ಇವ್ರು. ಇಲ್ಲ ಕೊನೆ ಕೊನೆ ಮಗ. ಓಕೆ. ಬಟ್ ನಿಮ್ಮ ತಂದೆ ಲೆಜೆಂಡ್. ಹೌದೌದು. ಅವ್ರಿದ್ದಾಗ ಅವ್ರದ್ದೊಂದು ಮಾಡ್ತಾರೆ ಅಂದ್ಕೊಂಡಿದ್ದೆ. ಕಲಾವಿದ್ರು ಪರಿಚಯ ಮಾಡುವಾಗ ಆಗಲಿಲ್ಲ. ಅದು ಯಾಕೋ ಇವ್ರು ನಮ್ಮ ಫಾದರ್ ಅವ್ರದ್ದು ಅಣ್ಣನ ರೀ, ಅವರು ರಾಜಣ್ಣ ಜೋರಿ ಅಂತ ಹೇಳಿ. ಬೈ ಪಾಚ್ ಕನ್ನಡದಾಗ ನಿನ್ನ ಬಾಯಾಗ ಎಷ್ಟು ಹಲ್ಕಟ್ಟು ಶಬ್ದ ಹೊಂಡ್ತಾವ. ಇಲ್ಲ ರೂಪಾಯಿ ಕುಂದ್ರಂಗೆ ಮಾಡಿ ಎಷ್ಟು ಬೈದು ಗಂಡ ಅಂದ್ರೇನು ಕಿಮ್ಮತ್ತ ಇಲ್ಲಾರ್ದಂಗೆ ಆಗೈತಿ ಅವ್ರ. ಹರೀಶ್ ಹಿರಿಯೂರ್ ಅಂತ ಸರ್. ಚಿಕ್ಕ ವಯಸ್ಸಿಗೆ ತುಂಬ ಕಷ್ಟದಲ್ಲಿ ಅಂತಂದರೆ ಅಪಾರವಾದ ಕಷ್ಟದಲ್ಲಿ ನನ್ನ ಹತ್ರ ಬಂದ. 22 ವರ್ಷಗಳ ಕಾಲ ಸುದೀರ್ಘವಾಗಿ ಈ ರಂಗ್ ಪಾರ್ಟಿ ಮಾಡ್ಕೊಂಡು ಹಿಡ್ಕೊಂಡು ಪ್ರತಿಯೊಂದು ಕೆಲಸ, ಸಣ್ಣ ಪುಟ್ಟ ಕೆಲಸ ಹಿಡ್ಕೊಂಡು ಪಾತ್ರ ಮಾಡಿ ಇವತ್ತು ಈ ಮಟ್ಟಕ್ಕೆ ಬೆಳೆದಾನಂತಂದ್ರೆ ನನಗೆ ಭಾಳ ಹೆಮ್ಮೆ ಆಗುತ್ತಲ್ರಿ. 22 ವರ್ಷ. ಇಷ್ಟು ಮಗು ಇದ್ದಾಗಿನಿಂದ ಇದ್ದವರು ಈ ವಯಸ್ಸಿಗೆ ಏನು ಈಗ ಲಾಕ್ಡೌನ್ ಇತ್ತಲ್ರಿ ಆವಾಗ ಬಿಟ್ಟಿದ್ದು. ಆದರೂ ಮತ್ತೆ ಆಚೆ ವರ್ಷ ಬಂದು ಮಾಡ್ದ ನಮ್ಮ ಕಂಪ್ನಿಯಲ್ಲಿ ಗಂಗಿ ಮನೆಯಾಗ ಗೌರಿ ಹೊಲ್ದಾಗ ಅನ್ನುವಂಥ ನಾಟಕಕ್ಕೆ. ಭಾಳ ಪರಿಶ್ರಮ ಪಡ್ತಾನೆ. ಆಮೇಲೆ ಅಪಾರವಾದ ಒಂದು ಭಕ್ತಿ ಅವನಿಗೆ. ದೇವರಾಗಲಿ ಗುರು ಆಗಲಿ ಅನ್ನುವಂಥದ್ದು ಭಾಳ ಭಕ್ತಿ. ಹಾಗಾಗಿ ದೇವರು ಅವನಿಗೆ ಅನುಕೂಲ ಮಾಡಿಕೊಟ್ಟನ ಮತ್ತು ಬೆಳೆದಾನ. ನನಗೆ ಭಾಳ ಸಂತೋಷ ರೀ. ನನಗೊಂದು ಗೌರವ ಅಲ್ಲ ಸರ್, ಹಂಗಾಗಿದೆ. ನಮ್ಮನ್ನು ಹೆತ್ತವಳು ಹೆಣ್ಣು, ಹೊತ್ತವಳು ಹೆಣ್ಣು. ಮುಂದೆ ನನ್ನ ಮಕ್ಕಳನ್ನ ಹಡಿಯಕ್ಕೆ ಇದ ಹೆಣ್ಣಾರಿ. ಹೆಣ್ಣಿಗೆ ಅಂದ್ ಹೇಳ್ರಿ, ನಿಮಗಲ್ಲ. ನನ್ನ ಹೆಸರು ಹರೀಶ್ ಕುಮಾರ್ ಹಿರಿಯೂರ್ ಅಂತೇಳಿ. ಮೂಲತಃ ವೃತ್ತಿ ರಂಗಭೂಮಿ ನಟ. ಆಮೇಲೆ ಕಾಮಿಡಿ ಕಿಲಾಸ್ ಸೀಸನ್ 4 ವಿನ್ನರು. ಆಮೇಲೆ ಚಾಂಪಿಯನ್ಸ್ ಲೀಗ್ ವಿನ್ನರು. ಒಂದಿಷ್ಟು ಪಿಕ್ಚರಲ್ಲಿ ಪಾತ್ರ ಮಾಡತ್ತೀನಿ ಸರ್. ಓಕೆ. ಬಟ್ ನೀವು ಗದಗಲ್ವ? ಹೌದು, ಗದಗ ಸರ್. ಅಂದರೆ ಮೂಲತಃ ನಮ್ಮ ಅಪ್ಪ ಅಮ್ಮ ಎಲ್ಲ ಹಿರಿಯೂರಿನವರು. ಅಂದ್ರೆ ಹುಟ್ಟಿದ್ದು ಹಿರಿಯೂರು, ಬೆಳೆದಿದ್ದು ಈ ಕಡೆ ಗದಗ ಅಜ್ಜಾರ್ ಮಠದಕ್ಕೆ. ಅಲ್ಲಿಂದ ನಾವು ಬೆಳೆದವರು. ಹಿಂಗಾಗಿ ಹುಟ್ಟಿದ್ದೂರ್ನು ಮರಿಬಾರ್ದು, ಬೆಳೆಸಿದ್ದೂರ್ನು ಮರಿಬಾರ್ದು ಅಂತ ಸರ್ನೇಮ್ನ ಹಿರಿಯೂರು ಮಾಡ್ಕೊಂಡಿದ್ದೀನಿ. ಇದ್ದೂರ್ನ ಗದಗ ಅಂತ ಹೇಳ್ತೀನಿ. ಓಕೆ ಓಕೆ. ಸೊ ಯಾಕೆ ಚಿಕ್ಕ ವಯಸ್ಸಲ್ಲೇ ಯಾಕೆ ಬರಬೇಕಾಯ್ತು ಈ ರಂಗಭೂಮಿಗೆ? ಅಂದ್ರೆ ಅಮ್ಮನೂ ಆರ್ಟಿಸ್ಟೇ, ಮೊದಲಿಂದ ಅಮ್ಮನೂ ಆರ್ಟಿಸ್ಟೇ. ನಮ್ಗೆ ಅಮ್ಮ, ದೊಡ್ಡಮ್ಮ, ಮಾವ, ಆಮೇಲೆ ನಮ್ಮ ತಾತ ಅವ್ರದ್ದೆಲ್ಲ ಗಂಗಾರಾಮ್ ಸೀನ್ಸ್ ಅಂತೇಳಿ ಹಿರಿಯೂರಿನಲ್ಲಿ ಇತ್ತು ಮೊದಲು. ಹಿರಿಯೂರಿನಲ್ಲಿ ಈಗ ಅಂದರೆ ಸೀನ್ಸ್ ಅಂತಂದರೆ ಈ ಹಳ್ಳಿ ನಾಟಕಗಳಿಗೆಲ್ಲ ಡ್ರಾಮಾ ಸೀನ್ಸು. ಆಮೇಲೆ 3 ಜನ ಆರ್ಟಿಸ್ಟೂ ನಮ್ಮ ಸೀನ್ಸ್ ಕಡೆಯಿಂದ ಹೋಗ್ತಿದ್ರು. ನಮ್ಮ ದೊಡ್ಡಮ್ಮ, ಚಿಕ್ಕಮ್ಮ, ನಮ್ಮ ಮಮ್ಮಿ, ಆಮೇಲೆ ನಮ್ಮ ಮಾವ. ಟೋಟಲ್ ಅಷ್ಟು ಕಲಾವಿದ್ರ ಫ್ಯಾಮ್ಲಿನೇ. ನಮ್ಮಮ್ಮ ಈ ಫೀಲ್ಡಿಗೆ ತರಬಾರ್ದು ಅಂತ ನಮ್ಮನ್ನೆಲ್ಲೆಲ್ಲೋ ಇಟ್ಟಿದ್ರು. ಅಂದರೆ ಬೇಡ ನಮ್ಮ ಮಕ್ಕಳು ಈ ಫೀಲ್ಡ್ ನೋಡೋದು ಅಂತಂದು. ಅದು ನಮ್ಗೆ ಇಲ್ಲಿ ಋಣ ಇತ್ತೋ ಏನೋ ಗೊತ್ತಿಲ್ಲ. ಒಂದಿಷ್ಟು ದಿವಸ ಆದಮೇಲೆ ಅಮ್ಮ ತೀರ್ಕೊಂಡ್ರು ಕಾರಣಾಂತರಗಳಿಂದ. ಅವರು ಹುಷಾರಿಲ್ಲಾರ್ದಕ್ಕೆ ತೀರ್ಕೊಂಡ್ರು 8ನೇ ವಯಸ್ಸಿಗೆ. 8ನೇ ವಯಸ್ಸಿಗೆ ಸಂಬಂಧಿಕರ ಮನೆಗೆ ಹೋದೆ. ಅವ್ರು ಎಷ್ಟರ ಮಟ್ಟಿಗೆ ಇಟ್ಕೊಂಡ್ರು ಅಂತೇಳಿ ಗೊತ್ತಾಯ್ತು. ಆಮೇಲೆ ಯಾಕೋ ಅಲ್ಲಿ ಇರೋಕೆ ಮನಸ್ಸು ಬರಲಿಲ್ಲ ಅವ್ರ ಜೊತೆ. ದುಡ್ದೇ ತಿನ್ನೋಣ ಅಂಥೇಳಿ 8 ವಯಸ್ಸಿಂದ ಹೊರಗೆ ಒಬ್ಬನೇ ದುಡ್ಕೊಂಡು ಮಾಡಿಕೊಂಡು ರಂಗಭೂಮಿ ಸೇವೆ ಮಾಡಿಕೊಂಡು
ಇದೀನಿ ಸರ್. ನಟ ಆಗಿ ಎಷ್ಟು ವರ್ಷ ಆಯ್ತು ರಂಗಭೂಮಿಲಿ? ಅಂದರೆ 2000ನೇ ಇಸ್ವಿಗೆ ಇದೇ ಬನಶಂಕರಿ ಜಾತ್ರೆಗೆ ಬಂದಿದ್ದೆ ಸರ್ ನಾನು. ಅಂದರೆ ಜಸ್ಟ್ ನಾಟಕ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೆ. ಅವಾಗ ಬ್ರಹ್ಮಾನಂದ್ ಕೊಡ್ಲಿ ಅಂತೇಳಿ ನಮ್ಮ ಅಣ್ಣ ಇದ್ದರು. ಆಮೇಲೆ ನಮ್ಮ ಮಾಮಾರು ಬರೆದಂಥ ಕಾರ್ಗಿಲ್ ವೀರರು ಅಂತೇಳಿ ನಾಟಕ ಐತಿ ಇಲ್ಲಿ. ಈಗ ಕುಂಟ ಕೋಣ ಮೂಕ ಜಾಣ ಅಂತ ಐತಲ್ರಿ, ಅವಾಗ ಮೊದಲು ಅದನ್ನು ಕಾರ್ಗಿಲ್ ವೀರರು ಅಂತೇಳಿ ಆಡ್ತಿದ್ವಿ ನಾವು ಅದನ್ನು. ಅಲ್ಲಿ ಸುಮ್ಮ ಹಂಗೆ ನೋಡೋಕ್ಕಂತ ಬಂದೆ. ಅಣ್ಣ ಏನಂದ್ರು ಇನ್ನೇನು ಹೋಗಲ್ಲ ಹೋಟೆಲ್ದಾಗ ಇಲ್ಲೇ ಜಾಲಿಯಾಳದಾಗ ಒಂದು ಸಪ್ಲೈಯರ್ ಕೆಲಸ ಮಾಡ್ತಿದ್ದೆ ನಾನು. ಹಾಂ, ಇಲ್ಲೊಂದು 3 ವರ್ಷ ಎಲ್ಲ ಮಾಡೀನಿ ಸರ್. ಹೋಟ್ಲಲ್ಲಿ ಸಪ್ಲೈ ಮಾಡೀನಿ, ಕಡಿಕೆ ಅಡ್ಡೆದಾಗ ಕೆಲಸ ಮಾಡೀನಿ, ಬಿಜಾಪುರ ಅಗ್ರಿಕಲ್ಚರ್ ಕಾಲೇಜ್ನಾಗ ಅಲ್ಲೂ ಕ್ಯಾಂಟೀನ್ನಾಗ ಕೆಲಸ ಮಾಡೀನಿ. ಎಲ್ಲಿಗೆ ಬೇಸರ ಆಗುತ್ತೆ ಅವಾಗ ಅವ್ರಿಗೆ ಹೇಳ್ತಾನೂ ಇರಲಿಲ್ಲ, ಕೇಳ್ತಾನೂ ಇರಲಿಲ್ಲ, ಮುಂದಿನ ದಾರಿ ನೋಡ್ಕೊಂಡು ಹೋಗ್ತಾವ ನಾನು. ಅಂದ್ರೆ ಯಾಕೋ ಸರಿ ಅನ್ನಿಸ್ತಿರ್ಲಿಲ್ಲ. ಮತ್ತು ನಮ್ಮ ಅಲ್ಲಿ ಹೋಗೋನು ಅವ್ರು ಮತ್ತೆ ಎಲ್ಲಾದರೂ ಕೆಲ್ಸಕ್ಕೆ ಹಚ್ಚೋರು, ಮತ್ತೆ ಹೆಂಗೆ ದುಡಿಯೋಕೆ ಹಚ್ಚೋರು. ಹಂಗೆ ಬರ್ತಾ ಇಲ್ಲಿ 2000ನೇ ಇಸ್ವಿಗೆ ಬಂದ ತಕ್ಷಣ ರಿದಮ್ ಪ್ಯಾಡ್ ಕಲ್ತೀವಿ ಮೊದಲು. ಅದಾದ್ಮೇಲೆ ನಾವು ಒಂದು 3 ಜನ 4 ಜನ ಕಲಿಯೋರಿದ್ವಿ. ಅದರೊಳಗೆ ಯಾರು ನಿಪುಣ ಇದ್ದು ಅವ್ನು ಪಾಪು ಅಂತೇಳಿ ನಿಪುಣ ಅದ. ಅವ್ನು ಕಂಟಿನ್ಯೂ ಮಾಡ್ದೆ. ನಮ್ಮ ಸ್ವಿಚ್ ಬೋರ್ಡು, ಪೀಸ್ ಪಾರ್ಟ್ಗಳು, ಆಮೇಲೆ ಗೇಟಿಗೆ ನಿಲ್ಲೋದು ಅದೆಲ್ಲ ಮಾಡ್ತಿದ್ವಿ. ಗೇಟಿಗೆ ನಿಲ್ಲೋದ್ರಿಂದ ಬರೀ 24 ತಾಸು ಅದು ನಾಟಕ ನೋಡ್ಕೊತಾನೆ ಬೆಳೆದವ್ರು ನಾವಲ್ಲಿ. ನಾಟಕ ಗೇಟಿಗೆ ನಿಂತು ನೋಡ್ತಿದ್ವಲ್ಲ, ಎಲ್ಲರ ಮಾತು ತಲೆಗಿರೋದು, ಎಲ್ಲರ ಮಾತು. ಯಾವುದೋ ಒಂದು ಕಲಾವಿದ ಯಾವುದೋ ಕಾರಣಕ್ಕೆ ಒಂದು ಟೈಮಿಗೆ ಬರಲಿಲ್ಲ. ಅವಾಗ ಒಂದು ಪಾತ್ರ ಮಾಡ್ತೀನೋ ಅಂತೇಳಿ ಕೇಳಿದ್ರು. ಮಾಡ್ತೀನಿ ಅಂತೇಳಿ ಅಂತಂದೆ. ಹೋಗು ಹಂಗಾದ್ರೆ ಅಂತೇಳಿ ಕಳಿಸಿದ್ರು. ಅವಾಗ ಹೋಗಿ ಸ್ಟೇಜಿಗೆ ಹತ್ತದ ಇನ್ನೂ ಸ್ಟೇಜ್ ಮೇಲೆ ಅದೀನಿ ಸರ್. ಯಾವ ವರ್ಷ ಅದು ಗೊತ್ತಾ ನೀವು ಸ್ಟೇಜ್ ಹತ್ತಿದ್ದು? ಸುಮಾರು ಒಂದು 2004 ರೀ. ಅಂದರೆ 20 ವರ್ಷ ಆಯಿತು ನೀವು ಬಣ್ಣ ಹಚ್ಚಿ? ಅದಕ್ಕಿಂತ ಮುಂಚೆ ಸಣ್ಣ ಮಂತ್ರಿದು ಪೊಲೀಸರು ಅವರು ಪೀಸ್ ಪಾರ್ಟ್ ಮಾಡ್ತಿದ್ದೆ. ಮೇನ್ ಪಾತ್ರ ಮಾಡಿದ್ದು 2004 ಸರ್. ಕರ್ನಾಟಕ ಎಲ್ಲ ಸುತ್ತಬಿಟ್ಟಿದ್ದೀರಿ? ಹಾಂ ಸರ್, ಆಲ್ಮೋಸ್ಟ್ ರೀ. ಮೈಸೂರಿಂದ ಹಿಡಿದು ಬೀದರು, ಗುಲ್ಬರ್ಗ, ಧಾರವಾಡ, ಹುಬ್ಬಳ್ಳಿ, ಗದಗ, ಬೆಳಗಾವಿ, ಆಮೇಲೆ ತುಮಕೂರು, ಬೆಂಗಳೂರು, ಆಲ್ಮೋಸ್ಟ್ ಕುಮಟ, ಸಿರ್ಸಿ, ದಕ್ಷಿಣ ಮಂಗಳೂರಿಂದ ಹಿಡಿದು ಈ ಕಡೆ ಅಪ್ ಟು ಹೈದರಾಬಾದ್, ಕರ್ನಾಟಕ ಅಲ್ಲಿವರೆಗೂ ಎಲ್ಲ ಊರು ಮುಗಿದಾವೆ ಸರ್. ನಮಗೆ ಹೆಸರು ತಂದು ಕೊಟ್ಟದ್ದು ಅಂತ ನಾಟಕ ಅಂದರೆ ಇದೇ ನಮ್ಮ ಕುಂಟ ಕೋಣ ಮೂಕಜಾಣ. ಅದರೊಳಗೆ ಮೂಕನ ಪಾತ್ರ ಮಾಡ್ತಿದ್ದೆ. ಅದೇ ಒಂದು ನಮ್ಮ ಜೀವನಕ್ಕೆ ಒಂದು ಟರ್ನಿಂಗ್ ಪಾಯಿಂಟು ಅಂತ ಹೇಳ್ತೀನಿ. ಎಲ್ಲ ನಾಟಕದಾಗ ಯಾರು ಪಾತ್ರ ಮಾಡ್ಯಾರ ಅವರೆಲ್ಲ ಈಗ ಸುಖವಾಗಿ ಅದಾರಪ್ಪ ಅಂತಂದ್ರೆ ಆ ನಾಟಕನೇ ಕಾರಣ ಅಂತ ಹೇಳ್ತೀನಿ. ಯಾಕಂದ್ರೆ ಅದರೊಳಗೆ ನಾವು ಯಾರೇ ಮಾಡಲಿ, ಅದು ನಾನೇ ಮಾಡಲಿ ಅಂತಲ್ಲ, ಯಾರೇ ಮಾಡಿದ್ರು ಅವ್ರು ಸ್ಟಾರೇ ಆಗ್ತಿದ್ರು. ಅದೊಂಥರ ಸ್ಕ್ರಿಪ್ಟೇ ಹಂಗಿತ್ತು. ಹೀಗಾಗಿ ಆ ಕುಂಟ ಕೋಣ ಮೂಕಜಾಣದಿಂದ ಹೆಸರು ಬಂತು ನಮ್ಗೆ. ಆ ಹೆಸರು ಒಂದು ಸತಿ ಶರಣೆ ಸರ್ ಬಂದು ನೋಡಿದ್ರು, ಜಿ ಕನ್ನಡ ಶರಣೆ ಸರ್ ಬಂದು ನೋಡಿದ್ರು. ಒಂದು ಸತಿ ಇದನ್ನೊಂದು ಸತಿ ನಮ್ಮ ಜೀದಲ್ಲಿ ಮಾಡಿಸ್ಬೇಕು ಅಂದರು. ಅದು ಮಾಡ್ಸೋಣ ಅಂತೇಳಿ ಒಂದು ಸತಿ ಹೋಗಿ ಮಾಡಿ ನೋಡಿದ್ವಿ. ಅಲ್ಲಿವರೆಗೂ ನಾವು ಅಲ್ಲಿ ಅದನ್ನೆಲ್ಲ ನೋಡಿರಲಿಲ್ಲ. ಟಿ ವಿ ಒಳಗೆ ನೋಡ್ತಿದ್ವಿ. ನಮಗೇನು ಆಸೆ ಇರಲಿಲ್ಲ ಅಲ್ಲಿ ಹೋಗ್ಬೇಕು ಮಾಡಬೇಕು ಅಂಥೇಳಿ. ಅಲ್ಲೆಲ್ಲ ಹೋಗಿ ನೋಡಿದಾಗ ಅದನ್ನೆಲ್ಲ ಅವ್ರು ಮಾಡೋದು ನೋಡಿ ನಾವು ಇದನ್ನು ಮಾಡ್ಬೋದಲ್ಲ ಅಂದ್ರೆ ನಾವೇನು ತಿಳ್ಕೊಂಡಿದ್ದೆ, ಸಿನಿಮಾ ಆ್ಯಕ್ಟಿಂಗ್ ಆ್ಯಕ್ಟ್ರ್ಗಳು ಬೇರೆ, ಇವ್ರು ರಂಗಭೂಮಿ ಆ್ಯಕ್ಟ್ರ್ಗಳು ಬೇರೆ, ನಾವು ಅದನ್ನು ಮಾಡ್ಬೋದಲ್ಲ ಅಂತ ಅನ್ನಿಸ್ತು. ಸುಮಾರು ಒಂದು 2 ಸತಿ ಆಡಿಷನ್ ಕೊಟ್ಟೆ. 2 ಸತಿ ರಿಜೆಕ್ಟ್ ಆದೆ. 3ನೇ ಸತಿಗೆ ಹೋಗೋಕ್ಕೆ ಮನಸ್ಸಿರಲಿಲ್ಲ. ಎಲ್ಲರೂ ಒತ್ತಾಯ ಮಾಡಿ ಕರ್ಕೊಂಡೋದ್ರು. ಆಡಿಷನ್ ಕೊಡಿಸಿದ್ಮೇಲೆ ಆ ಸೀಸನ್ ಗೆದ್ಕೊಂಬರ್ತೀನಿ ನಾನು ಉತ್ತರ ಕರ್ನಾಟಕಕ್ಕೆ. ಅದೊಂದು ಅನಿರೀಕ್ಷಿತ ನನಗದು. ಆಮೇಲೆ ಅಲ್ಲಿದ್ದವರೆಲ್ಲ ಭಾಳ ತುಂಬ ಸಪೋರ್ಟ್ ಮಾಡಿದ್ರು. ನಮ್ಮ ಜಗ್ಗೇಶ್ ಸರ್ ಆಗ್ಬೋದು, ಆಮೇಲೆ ಯೋಗರಾಜ್ ಭಟ್ರು ಸರ್ ಆಗ್ಬೋದು, ರಕ್ಷಿತಾ ಮೇಡಮ್, ಆನಂದಣ್ಣ, ಎಲ್ಲರೂ ಏನು ಮಾಡಬೇಕು ಅಂತೇಳಿ ಸಪೋರ್ಟ್. ಕೆಲವು ಜನ ಅಲ್ಲಿ ಅಂತಾರ ಉತ್ತರ ಕರ್ನಾಟಕದವ್ರಿಗೆ ಅಲ್ಲಿ ಸಪೋರ್ಟ್ ಸಿಗೋಲ್ಲ ಈಗೆಲ್ಲ. ಅವೆಲ್ಲ ಸುಳ್ಳು ಸರ್. ನಾನು ಲೋ ಬಂದೀನಿ. ಆರ್ಟಿಸ್ಟ್ ಇದ್ರೆ ಅವ್ರು ಗ್ಯಾರಂಟಿ ಸಪೋರ್ಟ್ ಮಾಡೇ ಮಾಡ್ತೀನಿ. ಆಮೇಲೆ ಸಿನಿಮಾಗಳು ಸರ್. ಒಂದು ಉಡಾಳ ಅಂತ ಮಾಡಿದೆ, ಯೋಗರಾಜ್ ಭಟ್ರು ಸರ್ ನಿರ್ಮಾಣದಲ್ಲಿ. ಈಗ ಅಲ್ಲಿ ಅದು ರಿಲೀಸ್ ಆಗಿ ಚೆನ್ನಾಗೂ ಓದ್ತದು. ಇನ್ನೂ ನಾಟಕ ಬಿಟ್ಟಿಲ್ಲ? ಇನ್ನೂ ಬಿಟ್ಟಿಲ್ಲ ಸರ್. ಹತ್ತಿದ ಎಣ್ಣಿನ ಹೆಂಗೆ ಬರೆಯೋದು ಸರ್? ಅದು ನಮ್ಗೆ ದಿನದ ಕೂಳಿದು ನಾವು ಅಂದ್ರೆ ಈ ಒಂದು ಕಂಪ್ನಿಗೆ ಇರೋಕ್ಕಾಗಲ್ಲ. ಅದು ಬೇಜಾರು ಅಷ್ಟೇ, ಮತ್ತೇನಿಲ್ಲ. ಯಾಕಂದ್ರೆ ಅವ್ರು ಯಾವಾಗ ಬೇಕು ಅವಾಗ ಕರೀತಾರೆ, ನಾವು ಅಲ್ಲಿ ಹೋಗ್ಬೇಕು, ಮಾಡಲೇಬೇಕು. ಅಂದಾಗಿ ಒಂದು ಕಂಪ್ನಿ ಒಳಗಿದ್ರೆ ನಾ ಇಲ್ಲಿಂದ ಬಿಟ್ಟು ಹೋದ್ರೆ, ಚೆನ್ನಾಗಿದ್ದ ಕಲೆಕ್ಷನ್ ಬಿಟ್ಟು ಹೋದ್ರೆ ಅದು ಅವ್ರಿಗೆ ಹೊಡೆತ ಕೊಟ್ಟಂಗೆ ಆಗುತ್ತೆ. ಅಲ್ಲಿ ಇದ್ದು 30 ಜನ ಕಲಾವಿದ್ರಿಗೆ ನಾನು ದ್ರೋಹ ಮಾಡ್ದಂಗೆ ಆಗುತ್ತೆ. ಅದಕ್ಕೆ ಇದನ್ನು ಬಿಡಲೂಬಾರ್ದು ಅಂಥೇಳಿ ಅಲ್ಲಿ ಖಾಲಿ ಇದ್ದಾಗ ಇಲ್ಲಿ ನಾ ಎಲ್ಲ ಒಂದೇ ಕಂಪ್ನಿ ಅಂತಲ್ಲ, ಎಲ್ಲ ಕಂಪ್ನಿಗೆ ಅಡ್ಡಾಡಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಸರ್. ಕುಟುಂಬ ಸರ್? ಕುಟುಂಬ ಹಾಂ, ನಮ್ಮ ಮಿಸ್ಸಸ್ಸು ಪಾತ್ರ ಮಾಡ್ತಾರೆ ರೀ. ಹಾಂ, ಇದೇ ನಾಟಕ ಹಾಸ್ಯ. ಮಿನಿ 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 ಕರೀರ ಪ್ರಿಯದರ್ಶಿನಿ ಹಿರಿಯೂರು ಅಂತೇಳಿ ನಮ್ಮ ಧರ್ಮಪತ್ನಿ. ಕುಟುಂಬ ಇಬ್ಬರು ಕಾಮಿಡಿ ಪಾತ್ರಗಳನ್ನ ಜೊತೆಗಿಂದ ಇಲ್ಲೇ ಲವ್ ಮ್ಯಾರೇಜು ಇಲ್ಲೇ ಆಯಿತು. ಸುಮಾರು ಒಂದು 18-19 ವರ್ಷ ಆಯ್ತು ನಮ್ಮಿಬ್ಬರು ಮದುವೆ ಆಗಿ.
ಮದುವೆ 19 ವರ್ಷ ಹಾಂ. ಓಕೆ. ಈಗ ಮಗಳದಳ್ರಿ ಸೆಕೆಂಡ್ ಇಯರ್ ಓದ್ತಾಳೆ, PUC ಸೆಕೆಂಡ್ ಇಯರ್. ಹೌದಾ? ಓಕೆ. ಗಂಗಾವತಿ ಒಳಗೆ ವಿದ್ಯಾನಿಕೇತನ್ ಅಂತೇಳಿ ಕಾಲೇಜು, ಅಲ್ಲಿ ಸೆಕೆಂಡ್ PU ಓದ್ತಾಳೆ. ಅಂದ್ರೆ ನಾವು ನಮಗೊಂದು ಓದ್ಬೇಕು ಅನ್ನೋದು ಸಣ್ಣವರಿದ್ದಾಗ ಆಸೆ ಇತ್ತು, ನಮಗೆ ಓದಿಸೋರಿರಲಿಲ್ಲ. ನಾಳೆ ನಮ್ಮ ಮಕ್ಕಳು ನಮ್ಗೆ ಓದಿಸ್ಲಿಲ್ಲ ಅನ್ಬಾರ್ದಲ್ಲ, ಅದು ಅವ್ರ ಕರ್ತವ್ಯ. ನಾವು ಓದಿಸೋದು ನಮ್ಮ ಕರ್ತವ್ಯ. ಅವ್ರು ಈ ಫೀಲ್ಡಿಗೆ ಬರ್ತಿದ್ರೆ ಈ ಫೀಲ್ಡಿಗೆ ಬರಲಿ, ಇನ್ನೊಂದು ಫೀಲ್ಡಿಗೆ ಹೋಗ್ತಿದ್ರೆ ಇನ್ನೊಂದು ಫೀಲ್ಡಿಗೆ ಹೋಗಲಿ. ಎಲ್ಲ ಕಡೆ ಜೀವನ ಐತಿ, ಕಟ್ಕೊಂಡವ್ರು ನಮ್ಮ ಕೈಯಾಗೆ ಐತದ, ನಾವು ಹೆಂಗೆ ಕಟ್ಕೋಬೇಕಂತೇಳಿ. ಅವ್ರು ಈ ಫೀಲ್ಡಿಗೆ ಬಂದರೂ ಸಂತೋಷ ಐತಿ, ಇಲ್ಲ ಬೇರೆ ಯಾವ ಫೀಲ್ಡಿಗೆ ಹೋಗ್ತೀನಿ ಪಾಪ ಅಂದರೂ ಆ ಫೀಲ್ಡಿಗೆ ಜಾಯಿನ್ ಮಾಡ್ಬೇಕು ಅನ್ನೋದು ಐತ್ರಿ. ಆದ್ರೆ ಈಗ ಓದೋದ ಕಡೆನೇ ಲಕ್ಷ್ಯ ಭಾಳ ಐತಿ. ಮಗಳಲ್ಲಿ ಬೋರ್ಡಿಂಗ್ ಸ್ಕೂಲ್ ಅಂದರೆ? ಹಾಂ ಸರ್, ಹಾಸ್ಟೆಲ್ ಅಂದ್ರೆ 1ನೇ ತರಗತಿಯಿಂದನೂ ಆಕಿ ಬೋರ್ಡಿಂಗ್ ಸ್ಕೂಲ್ನ. ಯಾಕಂದ್ರೆ ನಾವು ಇಲ್ಲಿರ್ತೀವಿ, 3 ತಿಂಗಳು ಒಂದೊಂದು ಊರು ತಿರುಗ್ತೀವಿ. ಹಿಂಗಾಗಿ ಅವ್ರ ಎಜುಕೇಷನ್ ಎಲ್ಲೂ ಒಂದು ಕಡೆ ಇಟ್ಟು ಮಾಡೋಕ್ಕಾಗಲ್ಲ. ಹಿಂಗಾಗಿ ಧಾರವಾಡದಲ್ಲಿ 10 ವರ್ಷ ಅಲ್ಲೇ ಇದು ನಮ್ಮ ಪರಿವರ್ತನ್ ಗುರುಕುಲ್ ಅಂಥೇಳಿ ಅಲ್ಲಿ ಓದಿದ್ಲು SLC ವರ್ಗೂ. ಈಗ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಗಂಗಾವತಿ ಸ್ಕೂಲಲ್ಲಿ ಹಾಕಿ, ಕಾಲೇಜಲ್ಲಿ ಹಾಕಿ. ಮಗು ನಿಮ್ಮ ಮಿಸ್ ಮಾಡ್ಕೊಳ್ಳಲ್ವಾ ತಂದೆ ತಾಯಿನ? ಮಾಡ್ಕೊತಾರೆ ಸರ್. ಮತ್ತು ಅವ್ರಿಗೆ ಒಳ್ಳೆ ಎಜುಕೇಷನ್ ಕೊಡ್ಬೇಕಂದ್ರೆ ಮತ್ತು ನಾವು ಅದನ್ನು ಮಾಡಲೇಬೇಕಲ್ಲ. ಹೋಗ್ತಿರ್ತೀವಿ, ನೋಡ್ತಿರ್ತೀವಿ, ಬರ್ತಿರ್ತೀವಿ. ಆದ್ರೆ ಅನ್ಸುತ್ತೆ ನಮಗೂ ಅವ್ರಿಗೂ ಟೈಮ್ ಕೊಡ್ಬೇಕು ಅಂತ ಅನ್ಸುತ್ತೆ. ಇವೆಲ್ಲ ಮುಗಿದ್ಮೇಲೆ ಒಂದು ಸ್ವಲ್ಪ ಟೈಮ್ ಕೊಡೋಣ ಅಂತ. ಏನೂ ಮಾಡೋಕ್ಕಾಗಲ್ಲ ಸರ್, ಯಾಕಂದ್ರೆ ವೃತ್ತಿನ ಹಂಗೆ ಇರ್ತೈತೆ ನಮ್ದು, ಏನೂ ಮಾಡೋಕ್ಕಾಗಲ್ಲ. ಒಂದೊಂದು ಸತಿ ಎಷ್ಟೋ ಮೀಟಿಂಗ್ಗಳಿಗೂ ಅಟೆಂಡ್ ಆಗೋಕ್ಕಾಗಲ್ಲ, ಯಾಕಂದ್ರೆ ಇಲ್ಲಿ ಶೋಗಳಿರುತ್ತೆ. ಈಗ ಡೈಲಿ 4 ಶೋ ಇಲ್ಲಿ. ಮಧ್ಯಾಹ್ನ 2:30 ಸ್ಟಾರ್ಟ್ ಆಗ್ತಂದ್ರೆ ಬೆಳಗ್ಗೆ 6 ಗಂಟೆ ಮುಗಿಯುತ್ತೆ. ನಾವು ಗಂಗಾವತಿಗೂ ಸುಮಾರು ಒಂದು 300 ಕಿಲೋಮೀಟ್ರ್ ಹೋಗಿ ಮತ್ತು 300 ಕಿಲೋಮೀಟ್ರ್ ಬಂದು ಜರ್ನಿ ಮಾಡೋಕ್ಕಾಗಲ್ಲ. ಇಲ್ಲ ಒಂದು ಶೋ ತಪ್ಪಿಸ್ಬೇಕಾಗತ್ತೆ. ಹೀಗಾಗಿ ಇವ್ರ ಮಮ್ಮಿ ಇರ್ತಾರೆ, ಅವ್ರ ಅಜ್ಜಿ ಹೋಗಿ ನೋಡ್ತಿರ್ತಾರೆ, ಮಾಡ್ತಿರ್ತಾರೆ. ರಜೆ ಇದ್ದಂಗಂತೂ ಇಲ್ಲೇ ಬಂದಿರ್ತಾಳೆ, ನಮ್ಮ ಜೊತೆನೇ ಇರ್ತಾಳೆ. ಬಟ್ ಕಲಾವಿದರ ಲೈಫ್ ಹಾಂ, ಏನೇ ಇರಲಿ, ಹೆಂಗೆ ಇರಲಿ, ಚೆನ್ನಾಗೈತೆ ಸರ್. ಮನೆ ಗದಗ ಮಾಡಿದ್ರು? ಹಾಂ ಸರ್, ಅಲ್ಲೇ ಸ್ವಂತ ಮನೆ ಅಲ್ಲೇ ತೊಗೊಂಡು ಅಲ್ಲೇ ಇದೆ. ವರ್ಷ ಪೂರ್ತಿ ಓಡಾಡ್ತಿರ್ತೀರಿ? ಹಾಂ ಸರ್, ಅಂದರೆ ಒಂದು ಕಂಪ್ನಿ ಇಲ್ಲ ಅಷ್ಟೇ, ಈಗ ಎಲ್ಲ ಕಂಪ್ನಿಗೆ ಅಡ್ಡಾಡ್ತೀವಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಮಾನವ ಜನ್ಮೈತಿ, ಯಾಕೆ ಕೂತಾಡ್ತೀರಿ? ಏನು ಬೇಕು ನಿಮಗೆ? ನನಗೆ ಕೇಳ್ರು, ನಾ ಕೊಡ್ತೀನಿ. ನಾ ಕೊಟ್ಟಿಲ್ಲ ಅಂದ್ರೆ ಉಂಡ ಕಟ್ ಮಾಡಿ ಇಲ್ಲಿ ಹೋಗ್ತೀನಿ ನಾನು. ತಾಳಿಯ ತರ್ತಾನೆ, ಚಿನ್ನದ ಬಳೆಗಳ ತರ್ತಾನೆ, ತಾಳಿಯ ತರ್ತಾನೆ. ಮುಖ್ಯ ವ್ಯಕ್ತಿ ಹೊರಟೋಗ್ಬಿಟ್ಮೇಲೆ ಅದ್ರ ಕ್ರೇಜ್ ಕಡಿಮೆ ಆಗ್ಬಿಡುತ್ತಲ್ಲ? ಕಡಿಮೆ ಆಗುತ್ತೆ ಸರ್. ಆ ಕೆಪಾಸಿಟಿ ನಡ್ಸೋಕ್ಕೆ ಅವ್ರ ಮಕ್ಕಳಿಗೂ ಬರಬೇಕಲ್ಲ. ಯಾಕಂದರೆ ಅಷ್ಟು ಹೆಸರಿರೋ ಮನುಷ್ಯ, ಭಯಂಕರ ಹೆಸರಿರೋ ಮನುಷ್ಯ. ಇವತ್ತೊಂದು ರಂಗಭೂಮಿನಲ್ಲಿ ಪಾತ್ರ ಮಾಡಬೇಕಂತಂದರೆ 2 ಪೊಲೀಸ್ ವಾನ್ ತರಿಸಿ ನಾಟಕ ಆಡ್ಬೇಕಂದ್ರೆ ಅಂಥ ವ್ಯಕ್ತಿ ಇದುವರೆಗೂ ನಾಟಕದ ಕಂಪ್ನಿಯಲ್ಲಿ ಅಷ್ಟು ಕಲೆಕ್ಷನ್ ತೊಗೊಂಡಂಥ ವ್ಯಕ್ತಿ ನಾನು ನೋಡಿಲ್ಲ. ಸಿನಿಮಾ ನಟರು ಬಂದಿರ್ಬೋದು, ಏನಾದರೂ ಏನಂತಂದರೆ ಇನ್ನು ಉಮಾಶ್ರೀ ಮೇಡಮ್ ಅವ್ರಿಗೆ ಆಗಿದೆ ಆ ರೀತಿ ಕಲೆಕ್ಷನ್. ಹೌದಾ? ಹೌದು. ಉಮಾಶ್ರೀ ಮೇಡಮ್ ಬರ್ತಿದ್ದಾರೆ ಕ್ಯಾಂಪ್ ಇಲ್ಲಿ ಬನಶಂಕರಿ? ಖಂಡಿತ ಈಗಲೂ ಬರ್ತಾರೆ. ಹಂಗೇನಾರು ಅವರಿಗೆ ಈಗ ಅಂತಂದರೆ ಅವರಿಗೆ ಸೂಟ್ ಆಗುವಂಥ ಪಾತ್ರ ಇದ್ದರೆ ಬರ್ತಾರೆ, ಈಗಲೂ ಬರ್ತಾರೆ. ಓಕೆ, ಹೌದೌದು. ನಾನು ಒಂದು ಕಾಲದಲ್ಲಿ ಇಲ್ಲಿ ತುಂಬ ಕೆಲಸ ಮಾಡಿದ್ದಾರೆ ಅವರು. ಬಹಳ ಕೆಲಸ ಮಾಡಿದ್ರು. ಉಮಾಶ್ರೀ ಮೇಡಮ್ ಅಂದರೆ ಏನು ಸರ್, ವೃತ್ತಿರಂಗ ಭೂಮಿಗೆ ದೊಡ್ಡ ಕೊಡುಗೆ ಅವ್ರದ್ದು, ಬಹಳ ದೊಡ್ಡ ಕೊಡುಗೆ. ಅವ್ರು ಬಿಟ್ಟರೆ ಇವರು ರಾಜು ತಾಳಿಕೋಟೆ ಅವರೇ. ಸುಧೀರಣ್ಣ ಕಲೆಕ್ಷನ್ ಆಗ್ತಿತ್ತು, ಕೆಲವೊಂದು ಕಡೆ ಆಗ್ತಿತ್ತು, ಕೆಲವೊಂದು ಕಡೆ ಕಡಿಮೆನೂ ಆದಂಥದ್ದು ನೋಡಿವಿ. ಯಾಕಂದ್ರೆ ನಾವು ಕರೆಸ್ತಿದ್ದೆ, ನಾನು ಸುಧೀರಣ್ಣ ಕರೆಸ್ತಿದ್ದೆ. ನಿಮ್ಮ ಕಂಪ್ನಿಗೆ ಬಂದವರು? ಹೌದು, ಉಮಾಶ್ರೀ ಮೇಡಮ್ ಅವರು ಬಂದ್ದಾರೆ, ಸುಧೀರಣ್ಣನೂ ಬಂದ್ದಾರೆ. ಏನು ಸರ್, ಆದರೆ ತಾಳಿಕೋಟಿ ನಮ್ಮ ಬ್ರದರ್ಗೂ ನಾ ಕರೆಸ್ತಿದ್ದೆ. ಬಟ್ ದೊಡ್ಡ ಕಲೆಕ್ಷನ್ ತೊಗೊಂಡಿವಿ ನಾವು, ಸುಳ್ಳು ಯಾಕೆ ಹೇಳ್ತೀವಿ. ಬಟ್ ಅಂಥ ಮನುಷ್ಯ, ಅಂಥ ವ್ಯಕ್ತಿತ್ವ ಇದ್ದ ಮನುಷ್ಯ ಇವತ್ತಿಲ್ಲ ಅಂತಂದರೆ ರಂಗಭೂಮಿಗೆ ಆದಂಥ ದೊಡ್ಡ ನಷ್ಟ ಅಂತ ಹೇಳ್ಬೋದು. ಭಾಳ ದೊಡ್ಡ ನಷ್ಟ ಆಯ್ತು ಸರ್ ಅವರು ಇಲ್ಲದಾಗಿ. ಆದರೆ ಮಕ್ಕಳು ಇವತ್ತು ಪ್ರಯತ್ನ ಪಡ್ತಾ ಇದ್ದಾರೆ, ಅದು ಗ್ರೇಟ್ ಅನ್ಬೇಕು. ಬನ್ನಿ ಕೆಲವೊಣ ಈಗ ಒಳಕ್ ನನ್ನ ಶಂಡಿಗೆ ಎಲ್ಲದ ರಣಚಂಡಿ ಅನ್ನ ನಿಮ್ಮ ಒಳಚರಂಡಿ ಅಂತ ಹೇಳಿ ನಾನು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.